ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಹಾಸನಾಂಬೆ ದರ್ಶನೋತ್ಸವಕ್ಕೆ ಇಂದು ವಿದ್ಯುಕ್ತವಾಗಿ ತೆರೆ ಬಿದ್ದಿದೆ. ಈ ಬಾರಿ 13 ದಿನಗಳ ಕಾಲ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ನಿನ್ನೆನೇ ಸಾರ್ವಜನಿಕ ದರ್ಶನ ಅಂತಿಮವಾಗಿದೆ. ಇಂದು ಬೆಳಗಿನ ಜಾವದಿಂದಲೇ ಪೂಜೆ ನಡೀತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಗರ್ಭಗುಡಿ ಬಾಗಿಲು ಮುಚ್ಚಲಿದೆ. ಇನ್ನು ಈ ಬಾರಿ ಬರೋಬ್ಬರಿ 25 ಲಕ್ಷ ಭಕ್ತರು ಹಾಸನಾಂಬೆಯ ಕಣ್ತುಂಬಿಕೊಂಡಿದ್ದಾರೆ. ಕಳೆದ ಬಾರಿ ಹುಂಡಿ ಹಣ ಸೇರಿದಂತೆ 12.5 ಕೋಟಿ ಹಣ ಸಂಗ್ರಹವಾಗಿದ್ದು, ಈ ಬಾರಿ ಹುಂಡಿ ಹಣ ಹೊರತುಪಡಿಸಿನೇ 22 ಕೋಟಿ ಆದಾಯ ಸಂಗ್ರಹವಾಗಿದೆಯಂತೆ. ಪುರಾತನ ಕಾಲದಲ್ಲಿ ಏನು ಬಂದಿದೆ ಅದರಂತೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವುದು ಏನು ಎತ್ತ ಅಂತ ಹೇಳಕ್ಕೆ ಬರಲ್ಲ. ಬೇರೆ ದೇವರುಗಳ ಪೂಜೆ ಇದ್ದಾಗಲ್ಲ. ಇದು ಅತ್ಯಂತ ಶ್ರೇಷ್ಠವಾದದ್ದು, ತುಂಬ ಮಡಿನಲ್ಲಿ ಬರ್ತಕ್ಕಂಥದ್ದು. ನಾವು ಪೂರ್ತಿ ಒದ್ದೆ ಮಡಿಯಲ್ಲಿ ಇರ್ತೀವಿ. ಇಲ್ಲಿ ಕಾರ್ಯಕಲಾಪಗಳ ಬೇರೆ ಇರುತ್ತೆ, ಅದನ್ನೆಲ್ಲ ನಾವು ಹೇಳಬಾರ್ದು. ಇದನ್ನು ಹೊರಗಡೆ ಎಲ್ಲ ಬೇರೆ ವಿಷಯಗಳನ್ನೆಲ್ಲ ಹೊರಗಡೆ ಮಾತಾಡೋಕ್ಕೆ ಹೋಗಬಾರ್ದು. ಆದರೆ ನಾವು ರಾತ್ರಿ ಎಲ್ಲ ಪೂಜೆ ಎಲ್ಲ ಆಗುತ್ತೆ. ಪ್ರಭುತ್ವದಲ್ಲಿ ಎಲ್ಲದೂ ಕೂಡ ಜನಕ್ಕೆ ಸೇರಿದ್ದು. ಇಲ್ಲಿ ನೋಡಿದರೆ ಬರೀ VIP ಇದು. ಇನ್ನೊಂದು ಕಡೆ ಧಾರ್ಮಿಕವಾಗಿ ನೀವು ನೋಡಿದ್ರೂ ದೇವಿ ಎಲ್ಲರಿಗೂ ಸೇರಿದವಳು. ಆದರೆ ಇಲ್ಲಿ ಎಲ್ಲ ಒಂದು ಕಡೆ ದೇವಿನ ಬರೀ VIPಗೆ ಬೀಗ ಹಾಕ್ಕೊಂಡಿದ್ರು. ಸೊ ಅದನ್ನು ನಾವು ವಿಮುಕ್ತಿ ಮಾಡಿ ಇವತ್ತು ದೇವಿಯನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಸಿಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲ ಜನಪ್ರತಿನಿಧಿಗಳು ತೀರ್ಮಾನ ಮಾಡಿ ಈ ಸಂಕಲ್ಪವನ್ನು ನಾವು ಆಫೀಸರ್ಸ್ಗೆ ಹೇಳಿದ್ವಿ. ನೋಡಿ, ಇದು ನಮ್ಮೆಲ್ಲರದು ಒಟ್ಟಿಗೆ ತೀರ್ಮಾನ. ಈ ಬಾರಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ನಿಜವಾದ VIPಗೆ ಕರ್ಕೊಂಡ್ಬಂದು ಮಾಡಿಸಿ, ಆದರೆ ಅದರ ಹೆಸರಿನಲ್ಲಿ ದುರುಪಯೋಗ ಮಾಡೋದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ ಮೇಲೆ ಅದಕ್ಕೆ ತಕ್ಕಂಗೆ ಆಫೀಸರ್ಸು ಕೂಡ ಪ್ಲ್ಯಾನನ್ನು ಮಾಡಿ ಹೋದ ವರ್ಷ ಏನು ಬರೀ VIP ಡ್ಯೂಟಿ ಮಾಡೋರು ಈ ವರ್ಷ ಕಾಮನ್ ಜನಗಳದ್ದು ಡ್ಯೂಟಿ ಮಾಡಿದ್ದೇವೆ ನಾವು. ಅದರಿಂದ ಮೇಜರ್ ಬದಲಾವಣೆ ಆಗಿದ್ದು ಅದೇನೆ. ಅದು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಭಾಳ ಚರ್ಚೆಗಳು ನಡೆದು, ಆದರೆ ಏನೋ ಹಾಸನಾಂಬೆ ಒಂದು ಮಹಿಮೆ ಈ ಬಾರಿ ಅದು ಜನಕ್ಕೆ ಪ್ರಯಾರಿಟಿ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಹಂಗಾಗಿ 26 ಲಕ್ಷ ಜನ ಬಂದರೂ ಕೂಡ ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ. ರಾಜ್ಯದ ಹೊರ ರಾಜ್ಯದ ಮೂಲೆಯಿಂದ ಬಂದು. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಭಾರೀ ಮಳೆ ಆಗ್ತಾ ಇದೆ. ಸರಿಯಾಗಿ ದೀಪಾವಳಿ ಹಬ್ಬ ಮಾಡೋಕ್ಕೂ ಬಿಟ್ಟಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ ಸೇರಿದಂತೆ ಹಲವೆಡೆ ತುಂತುರು ಮಳೆ ಆಗ್ತಾ ಇದೆ. ರಾತ್ರಿ ಇಡೀ ಸುರಿದ ಮಳೆಗೆ ಟೊಮ್ಯಾಟೊ ಬೆಳೆ ಕೊಳೆಯೋದಕ್ಕೆ ಶುರುವಾಗಿದ್ದು, ಹಬ್ಬದಲ್ಲೂ ರೈತರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಬೆಳೆದ ಫಸಲು ಕೈ ಸೇರುತ್ತೆ ಅಂತ ಕಾಯ್ತಾ ಇದ್ದವರಿಗೆ ಮಳೆರಾಯ ತಣ್ಣೀರೆರ್ಚಿದಾನೆ. ತುಮಕೂರಿನಲ್ಲೂ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಗೆ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಧಾರಾಕಾರವಾಗಿ ಸುರಿದಂಥ ಮಳೆಗೆ ರಸ್ತೆ ಯಾವುದು, ಕೆರೆ ಯಾವುದು ಗೊತ್ತಾಗದೆ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರವನ್ನು ಮಾಡ್ತಿದ್ದಾರೆ. ರಸ್ತೆಗಳು ಜಲಾವೃತಗೊಂಡಿದ್ದು ಎಲ್ಲೆಂದರಲ್ಲಿ ಮಂಡಿ ಎತ್ತರಕ್ಕೆ ನೀರು ನಿಂತಿದೆ. ಇನ್ನು ತೋಟಸಾಗರದ ತೊರೆ ತುಂಬಿ ಹರಿತಾ ಇದ್ದು, ತೊರೆ ದಾಟುವ ವೇಳೆ ಕಾರೊಂದು ಕೊಚ್ಕೊಂಡು ಹೋಗಿದೆ. ಸಮಯ ಪ್ರಜ್ಞೆಯಿಂದ ಚಾಲಕ ಮಂಜುನಾಥ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇನ್ನು 2 ಗಂಟೆಗಳ ಸತತ ಪ್ರಯತ್ನದಿಂದ ಸ್ಥಳೀಯರು ಕಾರನ್ನು ಮೇಲೆತ್ತಿದ್ದಾರೆ. ಚಿತ್ರದುರ್ಗದಲ್ಲೂ ವರ್ಣದೇವನ ರೌದ್ರಾವತಾರ ಜೋರಾಗಿದೆ. ಚಳ್ಳಕೆರೆ, ಹಿರಿಯೂರು, ಮೊಳಕಾಲ್ಮೂರು ಸೇರಿದಂತೆ ಹಲವೆಡೆ ತುಂತುರು ಮಳೆ ಆಗ್ತಾ ಇದ್ದು ಮೋಡ ಕವಿದ ವಾತಾವರಣವಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಗೆ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರ ತುಂಬಿದ್ದು ತುಳುಕ್ತಾ ಇದೆ. ಇನ್ನು ಈ ವರ್ಷವೇ 2ನೇ ಬಾರಿ ಡ್ಯಾಂ ಭರ್ತಿಯಾಗಿದೆ. ವೇದಾವತಿ ನದಿಯ ಹರಿವು ಹೆಚ್ಚಾಗ್ತಾ ಇದ್ದು ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಕೋಲಾರ ಜಿಲ್ಲೆಯಲ್ಲೂ ಕೂಡ ಅತಿವೃಷ್ಟಿಯಿಂದ ಅವಾಂತರ ಸೃಷ್ಟಿಯಾಗಿದೆ. ಶ್ರೀನಿವಾಸಪುರದ ತಗ್ಗು ಪ್ರದೇಶಗಳಲ್ಲಿರೋ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ರಾತ್ರಿ ಇಡೀ ನೀರನ್ನ ಹೊರಕ್ಕೆ ಹಾಕಲಾಗಿದೆ. ಹಬ್ಬದ ಹೊತ್ತಲು ಜನ ಪರದಾಡ್ತಿದ್ದಾರೆ. ಸ್ಥಳೀಯ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಜನರು ಹಿಡಿ ಶಾಪ ಹಾಕಿದ್ದಾರೆ. ಅವ್ಯವಸ್ಥೆ ದೂರ ಮಾಡುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ನರಸಾಪುರ ಗ್ರಾಮದಲ್ಲೂ ಕೂಡ ಎಡೆಬಿಡದೆ ಹೊಡೆದ ಮಳೆ ರೈತರ ಬದುಕನ್ನ ನುಚ್ಚು ನೂರು ಮಾಡಿದೆ. ಬದನೆಕಾಯಿ ಬೆಳೆ ಮಣ್ಣು ಪಾಲಾಗಿದ್ದು ಲಕ್ಷ ಖರ್ಚು ಮಾಡಿದವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. 1 ಎಕರೆ ಪ್ರದೇಶದಲ್ಲಿ ಬಿಳಿ ಬದನೆಕಾಯಿ ಬೆಳೆದಿದ್ದ ರೈತ ಮುರುಗೇಶ್ ಕಂಗಾಲಾಗಿದ್ದಾರೆ. ಇನ್ನು ಮುಳಬಾಗಿಲು ತಾಲೂಕಿನ ನಂಗಲ ಕೌಂಡಿನ್ಯ ಕೆರೆ ಭರ್ತಿಯಾಗಿ ಕೋಡಿ ಹರಿದಿದೆ. 500 ಎಕರೆಗೂ ಅಧಿಕ ವಿಸ್ತೀರ್ಣ ಇರುವ ಈ ಕೆರೆ 5 ವರ್ಷದ ನಂತರ ತುಂಬಿ ಹರಿದಿದ್ದು ಗ್ರಾಮದ ಜನ ಇವತ್ತು ಬಾಗಿನ ಅರ್ಪಿಸುತ್ತಾರೆ.
ಬೆಂಗಳೂರು ದಕ್ಷಿಣ ಜಿಲ್ಲೆಯಾದಂಥ ಚನ್ನಪಟ್ಟಣ ರಾಮನಗರದಲ್ಲಿಯೂ ಕೂಡ ಜೋರು ಮಳೆ ಆಗ್ತಾ ಇದ್ದು ವಾಹನ ಸವಾರರು ಪರದಾಟವನ್ನು ಮಾಡ್ತಿದ್ದಾರೆ. ಗ್ರಾಮಾಂತರ ಭಾಗದಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಂಡ್ಯದ ಕೆಆರ್ಪೇಟೆಯಲ್ಲಿಯೂ ಮಳೆರಾಯನ ಜೊತೆ ಗಾಳಿಯೂ ಅಬ್ಬರಿಸ್ತಾ ಇದ್ದು ಸಿಕ್ಕಿದ್ದೆಲ್ಲವೂ ಸರ್ವನಾಶ ಆಗಿದೆ. ಹೆಗಡಹಳ್ಳಿ ಗ್ರಾಮದಲ್ಲಿ ಭಾರೀ ಗಾಳಿ ಮಳೆಗೆ ಶಿವಕುಮಾರ್ ಕುಟುಂಬಕ್ಕೆ ಸೇರಿದ ಮನೆಯ ಮೇಲ್ಛಾವಣಿ ಪೀಸ್ ಆಗಿದೆ. ಸಿಮೆಂಟ್ ಸೀಟುಗಳು ಪುಡಿ ಆಗಿದ್ದು ಸುಮಾರು 1 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಇನ್ನು 1 ತಿಂಗಳಲ್ಲಿ ಗೃಹ ಪ್ರವೇಶ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದವರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಶೀಟ್ ಮನೆ ಕಟ್ಟಿದ್ದವರು 30-40 ಸೀಟನ್ನೇ ಎಲ್ಲ ಹೊಡೆದೋಗ್ಬಿಟ್ಟೈತೆ. ಗಾಳಿ ಸಿಬಿಲ್ ಸಹಿತ ಮಳೆಯಿಂದ ನಾವು 3-4 ವರ್ಷದಿಂದ ಸೈಡಲ್ಲಿಂದ ಈಗೊಂದು ವಾರದಲ್ಲಿ ಗೃಹ ಪ್ರವೇಶ ಮಾಡ್ಕೊಳ್ಳೋಣ ಅಂತ ಎಲ್ಲ ಇದು ಮಾಡಿದ್ದು. ನಮ್ಗೆ ಗಾಳಿ ಸಹಿತ ಮಳೆಯಿಂದ ಎಲ್ಲ ಸೀಟೆಲ್ಲ ಹಾನಿಯಾಗಿ ತುಂಬ ನಷ್ಟ ನಮಗೆ ನಷ್ಟ ಆಗಿದೆ. ಸಂಬಂಧಪಟ್ಟ ಯಾರೇ ಅಧಿಕಾರಿಗಳಿಂದ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯಿಂದ ನಮ್ಗೆ ಸ್ವಲ್ಪ ಸಹಾಯ ಹಸ್ತ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಸರ್. ನಾವು ಕರ್ನಾಟಕ ತಮಿಳುನಾಡು ಗಡಿಯಲ್ಲಿಯೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೂಡ್ಲೂರು ಜೋಡಿ ಮುನಿಯಪ್ಪ ದೇವಾಲಯದ ಬಳಿಯ ಹಳ್ಳ ಉಕ್ಕಿ ಹರಿತಾ ಇದೆ. ಹಳ್ಳದಲ್ಲಿ ಮಳೆ ನೀರಿನ ಪ್ರವಾಹ ಹೆಚ್ಚಾಗಿದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಕುಡಿದ ಮತ್ತಲ್ಲಿ ಕೋಲ್ಕತ್ತಾ ಮೂಲದ ಮಹಿಳೆ ಮೇಲೆ ಪರಿಚಯಸ್ಥ ಯುವಕರು ಅತ್ಯಾಚಾರ ಎಸಗಿದ ಆರೋಪ ಕೇಳಿ ಬಂದಿದೆ. ಮನೆಗೆ ನುಗ್ಗಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಸಂತ್ರಸ್ತ ಮಹಿಳೆ ಮಾದನಾಯಕನಹಳ್ಳಿ ಠಾಣೆಗೆ ದೂರನ್ನ ನೀಡಿದ್ದಾರೆ. ಮನೆಯಲ್ಲಿದ್ದ ಗಂಡಸರ ಕೈಕಾಲು ಕಟ್ಟಿ ಹಾಕಿ ಮಹಿಳೆಯನ್ನ ಬೇರೆ ರೂಮ್ಗೆ ಎಳೆದೊಯ್ದು ಅತ್ಯಾಚಾರ ಮಾಡಲಾಗಿದೆ. ಪ್ರಕರಣ ಸಂಬಂಧ 5 ಮೇಲೆ ಪ್ರಕರಣ ದಾಖಲಾಗಿದೆ. ಕಾರ್ತಿಕ್, ಗ್ಲೇನ್, ಸುಯೋಗ್ ಎಂಬ 3 ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಉಳಿದ 2 ಶೋಧ ಕಾರ್ಯ ನಡೆದಿದೆ. ಜನ ಬಂದುಬಿಟ್ಟು ಅಲ್ಲಿ ಅವರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿರುವಂಥ ಒಬ್ಬರು ಮಹಿಳೆಗೆ ಫಸ್ಟು ಅವ್ರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ. ಗಂಡಸರು ಇಬ್ಬರು ಇರ್ತಾರೆ, ಅಲ್ಲಿ ಅವರಿಬ್ಬರಿಗೆ ಕಟ್ಟಿ ಹಾಕಿಬಿಟ್ಟು ಅಲ್ಲಿರುವಂಥ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಒಬ್ಬರು ಆದಮೇಲೆ ಒಬ್ಬರು ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿ ಅವ್ರ ಮೇಲೆ ರೇಪ್ ಮಾಡಿದ್ದು ಇದು ಘಟನೆ. ಸೊ ಟೋಟಲ್ 3 ಜನ ಈ ರೀತಿ ಅದನ್ನು ಮಾಡಿದ್ದಾಗಿದೆ. ಅದಾದ ನಂತರ 2 ಹೊರಗಡೆ ಇದ್ದರು. ಈ ಟೋಟಲ್ 5 ಮೆಂಬರ್ಸ್ದು ಇದು ಅವ್ರ ಮೇಲೆ ಒಂದು ಕೇಸ್ ಇದು. ಸೊ ಈ ಕೇಸು ಘಟನೆ ಆದ ನಂತರ ಇಮಿಡಿಯೇಟಾಗಿ ನಮಗೆ 12:39ಗೆ ಕಾಲ್ ಬರುತ್ತೆ. ಕಾಲ್ ಬಂದ ನಂತರ ಇಮಿಡಿಯೇಟಾಗಿ ನಾವೆಲ್ಲ ಧಾವಿಸ್ತೀವಿ. ಎಲ್ಲ ಹಿರಿಯ ಅಧಿಕಾರಿಗಳು ಮಧ್ಯರಾತ್ರಿನೆಲ್ಲ ಹೋಗಿ ಇದನ್ನು ಈ ಪ್ರಕರಣದ ತೀವ್ರತೆಯನ್ನು ತಿಳಿದುಕೊಂಡ್ಬಿಟ್ಟು ಇಮಿಡಿಯೇಟಾಗಿ ನಾವು ಇದನ್ನು ಕೇಸ್ ಆಫ್ ಗ್ಯಾಂಗ್ ರೇಪ್ ಆ್ಯಂಡ್ ಆಲ್ಸೋ ಡೆಕಾಯಿಟಿ ಕೇಸನ್ನು ಕೂಡ ನಾವು ಅದನ್ನು ತೊಗೊಂಡಿದ್ದೀವಿ. ಇದರಲ್ಲಿರುವಂತಹ 3 ಜನ ಅಕ್ಯೂಸ್ಡ್ಗೆ ನಾವು ಇವಾಗ ಸೆಕ್ಯೂರ್ ಮಾಡಿದ್ದೀವಿ. 3 ಜನ ಅಕ್ಯೂಸ್ಡು. ಆ 3 ಜನ ಅಕ್ಯೂಸ್ಡ್ ಆದ ನಂತರ ಇನ್ನೂ 2 ಮಾತ್ರ ನಮಗೆ ಸಿಗಬೇಕಾಗಿದೆ. ಒಂದು 5 ಜನ ಬಂದುಬಿಟ್ಟು ನವೆಂಬರ್ 2ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಸಜ್ಜಾಗಿದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಮತ್ತೊಂದು ದಲಿತ ಸಂಘಟನೆ ಎಂಟ್ರಿಯನ್ನು ಕೊಟ್ಟಿದೆ. ನವೆಂಬರ್ 2ರಂದೇ ನಾವು ಪಥಸಂಚಲನ ಮಾಡ್ತೀವಿ ಅಂತ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಮುಂದಾಗಿದೆ. ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸಮನಿ ನೇತೃತ್ವದಲ್ಲಿ DC ಬಿ ಫೌಜಿಯಾ ತರುನುಮ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಂವಿಧಾನ ಪೀಠಿಕೆ ನೀಲಿ ಶಾಲನ್ನ ಧರಿಸಿ ಪಥಸಂಚಲನಕ್ಕೆ ದಲಿತ ಪ್ಯಾಂಥರ್ ನಿರ್ಧಾರವನ್ನು ಮಾಡಿದೆ. ಅನುಮತಿ ಕೊಡದಿದ್ರೆ ಮುಂದಾಗುವಂಥ ಅನಾಹುತಕ್ಕೆ ಜಿಲ್ಲಾಡಳಿತ ಆಡಳಿತವೇ ಹೊಣೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ RSS ಹಾಗೂ ಭೀಮ್ ಆರ್ಮಿ ಸಂಘಟನೆಗಳು ಪಥಸಂಚಲನಕ್ಕಾಗಿ DCಗೆ ಮನವಿಯನ್ನು ಸಲ್ಲಿಸಿದ್ವು. ನೋಂದಣಿ ಸಂಖ್ಯೆ ನವೆಂಬರ್ 2ನೇ ತಾರೀಕು ಚಿತ್ತಾಪುರ ಪಟ್ಟಣದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಒಂದು ಶಾಂತಿಯುತವಾಗಿ ಶಾಂತಿಯುತ ಪಥಸಂಚಲನ ಹಮ್ಮಿಕೊಂಡಿದ್ದೆವು. ಅಲ್ಲಿಂದ ಉದ್ದೇಶ ಏನಂತಂದರೆ ಸಂವಿಧಾನದ ಅರಿವು ಮೂಡಿಸಬೇಕು
ಮತ್ತು ಸಂವಿಧಾನದ ಆಶೆಗಳು ಈಡೇರಿಸಬೇಕು ಮತ್ತು ಸಂವಿಧಾನದ ಕಾನೂನು ಸಾರ್ವಜನಿಕರಿಗೆ ತಿಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ನಾವು ಪಥಸಂಚಲನ ಹಮ್ಮಿಕೊಂಡಿದ್ದೆವು. ಕೋರ್ಟಿನ ನಿರ್ದೇಶನದ ಪ್ರಕಾರ ನಾವು ಸಂಘಟನೆ ನೋಂದಣಿ ಆಗಿರ್ತಕ್ಕಂಥ ಸಂಘಟನೆ ಆಗಿರ್ಬೇಕಂತೇಳಿ ಏನು ಹೇಳಿತ್ತು. ನಮ್ಮ ಸಂಘಟನೆ ನೋಂದಣಿ ಆಗಿದೆ. ಎಲ್ಲ ಮೂಲ ದಾಖಲಾತಿಗಳನ್ನು ಸರ್ಕಾರ ಯಾವ್ಯಾವ ದಾಖಲಾತಿ ಕೇಳಿದ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಕೇಳಿದಂಥ ಎಲ್ಲ ದಾಖಲಾತಿ ಕೊಟ್ಟಿದ್ದೆವು. ರೂಟ್ ಮ್ಯಾಪ್ ಕೊಟ್ಟಿದ್ದೆವು, ನೋಂದಣಿ ಸಂಖ್ಯೆ ಇದ್ದಿತ್ತು. ಆರ್ಎಸ್ಎಸ್ಗೆ ದುಡ್ಡು ಎಲ್ಲಿಂದ ಬರುತ್ತೆ, ರಿಜಿಸ್ಟರ್ ಆಗಿದೆಯಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದು, ಪ್ರಿಯಾಂಕ್ ಖರ್ಗೆ ಅವರೇ, ಆರ್ಎಸ್ಎಸ್ ಹೆಸರಲ್ಲಿರುವ ಒಂದು ಬಿಲ್ಡಿಂಗ್ ಇದ್ರೆ ಹುಡ್ಕೊಂಡು ಬನ್ನಿ. ಆರ್ಎಸ್ಎಸ್ ಹೆಸರಲ್ಲಿ ಆಸ್ತಿ ಇಲ್ಲ. ಅವರು ದೇಶಕ್ಕಾಗಿ ಜೀವವನ್ನೇ ಸಮರ್ಪಣೆ ಮಾಡುವ ಪ್ರಚಾರಕರು. ನಿಮ್ಮ ಕುಟುಂಬದ ಆಸ್ತಿ ಬಗ್ಗೆ ಕೇಳಿದ್ರೆ ಉತ್ತರ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಅದನ್ನೇ ಪ್ರಿಯಾಂಕ್ ಖರ್ಗೆ ಅವರೇ, ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ಹೋಗಿ ನೋಡ್ಕೊಂಬಂದು ಅವರು ಪ್ರಚಾರಕರು ಮನೆ ಮಠ ಎಲ್ಲ ಬಿಟ್ಟು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆಯನ್ನು ಮಾಡಿಕೊಂಡು ಅರ್ಪಣೆ ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ನಿಮ್ಮಂಗೆ ಆಪಾದನೆ ಇದೆಯಲ್ಲ ನಿಮ್ಮೇಲೆಲ್ಲ, ಅಧಿಕಾರದ ದುರ್ಬಳಕೆ, ಎಲ್ಲೆಲ್ಲಿ ಎಷ್ಟು ಸಂಪಾದನೆ ಆಗಿದೆ, ನಿಮ್ಮ ಸಂಪಾದನೆ ಎಲ್ಲೆಲ್ಲಿಂದ ಬಂತು ಅಂತ ಕೇಳಿದಕ್ಕೆ ಏನೂ ಉತ್ತರ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ನವೆಂಬರ್ ಕ್ರಾಂತಿ ಸಂಚಲನ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಕುಟುಂಬ ಸಮೇತ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ದರ್ಶನವನ್ನ ಪಡೆದರು. ಐತಿಹಾಸಿಕ ಪ್ರಸಿದ್ಧ ಪಂಚಮುಖಿ ಆಂಜನೇಯನ ಸನ್ನಿಧಿಯಲ್ಲಿ ಧರ್ಮಪತ್ನಿಯೊಟ್ಟಿಗೆ ಮನೋವಾಂಚಲ್ಯ ಸಿದ್ಧಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಆಂಜನೇಯನ ಸನ್ನಿಧಿಯಲ್ಲಿ ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿದರೆ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಹೀಗಾಗಿ ನವೆಂಬರ್ ಕ್ರಾಂತಿಗೆ ಇಲ್ಲಿಂದಲೇ ನಾಂದಿ ಹಾಡಿದ್ರ ಅನ್ನುವಂಥ ಚರ್ಚೆಯೂ ಕೂಡ ಜೋರಾಗಿದೆ. ಇನ್ನು ಡಿಕೆಶಿ ಪೂಜೆ ಕುರಿತು ಪಂಚಮುಖಿ ಆಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ಯಾಮಚಾರಿ ನ್ಯೂಸ್ 18ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಆಸೆ ಇದೆ. ಅವರು ಮುಂದೆ ರಾಯರ ಹಾಗೂ ಪಂಚಮುಖಿ ಪ್ರಾಣದೇವರ ಆಶೀರ್ವಾದದಿಂದ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿದರು. ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿಯವರು ಇಲ್ಲಿಗೆ ಬಂದಿದ್ದು. ಅದಾದಮೇಲೆ ಅನೇಕ ಬಾರಿ ನಾನು ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ರು. ಮನೋವಾಚನ ಸಿದ್ಧಿ ಅಂದರೆ ಅವರು ಇಷ್ಟ ಕಾರ್ಯ ರೀ. ಮನಸ್ಸಿನಲ್ಲಿ ಬೇಡಿಕೆ ಏನಿದೆ ಅಂದರೆ ಸುತ್ತಮುತ್ತ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ಬರ್ತಾರೆ. ಅವರು ಮನಸ್ಸಿನಲ್ಲಿ ನಾನು ಮಂತ್ರಿ ಆಗಬೇಕಂತ, ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಆ ಆಸೆನೇ ರಾಯರ ದರ್ಶನ ಮತ್ತು ಪಂಚಮುಖಿ ಪ್ರಾಣ ದರ್ಶನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಳಿಗ್ಗೆ ಅವರ ಹೆಸರಿನಲ್ಲಿ ಮಧು ಅಭಿಷೇಕ ಆಯಿತು. ಅಂದರೆ ಮಧು ಅಭಿಷೇಕ ಅಂದರೆ ಜೇನುತುಪ್ಪದಿಂದ ಅಭಿಷೇಕ ಮತ್ತು ಪಂಚಮುಖಿ ಪ್ರಾಣದೇವರ ಆಶೀರ್ವಾದ ಗ್ಯಾರಂಟಿ, ಮುಖ್ಯಮಂತ್ರಿ ಆಗ್ತಾರೆ. ಮನೋವಾಚನ ಸಿದ್ಧಿ ಅಂದರೆ ರಾಜ್ಯ ರಾಜಕಾರಣದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಭಾರಿ ಸಂಚಲನ ಸೃಷ್ಟಿಸಿದೆ. ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ಸಿದ್ದರಾಮಯ್ಯ ನಂತರ ವೈಚಾರಿಕವಾಗಿ ಪ್ರಗತಿಪರವಾದ ನಾಯಕತ್ವ ಬೇಕು. ಅಂಥ ಸತೀಶ್ ಜಾರಕಿಹೊಳಿ ಜವಾಬ್ದಾರಿ ವಹಿಸಿಕೊಳ್ತಾರೆ ಅಂತ ಬೆಳಗಾವಿಯ ರಾಯಭಾಗದಲ್ಲಿ ಯತೀಂದ್ರ ಹೇಳಿದ್ದಾರೆ. ಈ ಮೂಲಕ ಡಿಕೆಶಿಗೆ ಪರ್ಯಾಯವಾಗಿ ಸತೀಶ್ ಜಾರಕಿಹೊಳಿ ನಾಯಕತ್ವನೂ ಇದೆ ಎನ್ನುವ ಸಂದೇಶವನ್ನ ರವಾನಿಸಿದ್ದಾರೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇವತ್ತು ತಂದೆ ಗುಂಪು ರಾಜಕಾರಣ ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡಿದರೆ ಏನು ಬೇಕಾದರೂ ಮಾಡಬಹುದಿತ್ತು ಅಂತ ಸ್ವಪಕ್ಷದವರಿಗೆ ಡಿಕೆಶಿ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ವ್ಯಕ್ತಿ ಪೂಜೆ ಮಾಡಬಾರ್ದು, ಪಕ್ಷದ ಪೂಜೆ ಮಾಡಬೇಕು ಅಂತ ರಾಯಚೂರಿನಲ್ಲಿ ಹೇಳಿದ್ದಾರೆ. ಪೂಜೆ ಮಾಡೋ ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ.
ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕ್ಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ಇನ್ನು ಯತೀಂದ್ರ ಹೇಳಿಕೆಗೆ ಶಾಸಕ ಅಜಯ್ ಸಿಂಗ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯತೀಂದ್ರ ಅವರ ಬಳಿ ನಾನು ಮಾತನಾಡಿದ್ದೇನೆ, ಹಾಗೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದರು. ಹೇಳಿಲ್ಲ, ನಮ್ಮ ತಂದೆಯವರು ಇವತ್ತಿನ ದಿವಸ ಮುಖ್ಯಮಂತ್ರಿ ಇದ್ದಾಗ ನಾನು ಇನ್ನೊಬ್ಬರು ಮುಂದಿನ ಮುಖ್ಯಮಂತ್ರಿ ಅಂತ ಇನ್ನೊಬ್ಬರ ಹೆಸರು ಹೇಳಕ್ಕೆ ಹೆಂಗೆ ಸಾಧ್ಯ ಅಂತ ಹೇಳಿದ್ದಾರೆ ಅವರು. ಅಲ್ಲ, ಮುಂದಿನ ಸಿ ಎಂ ಅಂತ ನಾನು ಅದೇ ಕೇಳಿದಲ್ಲ ಅವ್ರಿಗೆ, ನೀವು ಮುಂದಿನ ಸಿ ಎಂ ಅಂತ. ಇಲ್ಲ, ನಾ ಹಂಗೆ ಹೇಳಲೇ ಇಲ್ಲ. ಪ್ರೆಸ್ ಅವ್ರು ಕೂಡ ಬಹುಶಃ ಅದರ ಅಂದ್ಕೊಂಡಿದ್ದಾರೆ. ಮಂತ್ರಾಲಯದಲ್ಲಿ ಡಿಕೆಶಿ ಸಂಕಲ್ಪ ವಿಚಾರ ಟಿಬಿ ಜಯಚಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ದೇವರು ಅನ್ನೋದು ಮನುಷ್ಯನ ಸೃಷ್ಟಿ, ಅದೊಂದು ನಂಬಿಕೆ. ಅದು ಅವರವರ ವಿವೇಚನೆಗೆ ತಕ್ಕಂತೆ ಭಾವಿಸ್ತಾರೆ. ನಮಗೆ ಕಣ್ಣಿಗೆ ಕಾಣುವಂಥದ್ದು ವರಿಷ್ಠರು, ಪಕ್ಷದಲ್ಲಿ ಅವರೇ ಮುಖ್ಯ ಆಗ್ತಾರೆ ಅಂತ ಹೇಳಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ಅಂಗವಾಗಿ ಮಹದೇಶ್ವರನ ತೆಪ್ಪೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಲಾಗಿದ್ದಂಥ ಕಲ್ಯಾಣಿಯಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂಥ ತೆಪ್ಪದಲ್ಲಿ ಮಹದೇಶ್ವರನ ಉತ್ಸವ ನಡೆಯಿತು. ಸಹಸ್ರಾರು ಭಕ್ತರು ಭಕ್ತಿ ಭಾವದಿಂದ ಮಾದಪ್ಪನನ್ನ ಕಣ್ತುಂಬಿಕೊಂಡರು. ಇದರೊಂದಿಗೆ ಕಳೆದ 5 ದಿನಗಳಿಂದ ನಡೆದಂಥ ದೀಪಾವಳಿ ಜಾತ್ರೆ ಸಂಪನ್ನಗೊಂಡಿದೆ. ತಿಗಣೆ ಔಷಧಿ ವಾಸನೆಗೆ ಬಿಟೆಕ್ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ತಿರುಪತಿ ಮೂಲದ ಪವನ್ ಇತ್ತೀಚೆಗೆ ಊರಿಗೆ ಹೋಗಿದ್ದಂತೆ. ವಾಪಸ್ ಪಿಜಿಗೆ ಬರೋ ಹೊತ್ತಿಗೆ ರೂಮ್ಗೆ ತಿಗಣೆ ಔಷಧಿ ಹೊಡೆದಿದ್ರಂತೆ. ನಿನ್ನೆ ಪಿಜಿಗೆ ವಾಪಸ್ ಆಗಿದ್ದ ಪವನ್ ರೂಮ್ನಲ್ಲಿ ಮಲಗಿದ್ದು ಅಸ್ವಸ್ಥಗೊಂಡು ಅಲ್ಲೇ ಜೀವ ಬಿಟ್ಟಿದ್ದಾನೆ. ಬೌರಿಂಗ್ ಆಸ್ಪತ್ರೆಗೆ ಮೃತದೇಹ ರವಾನಿಸಿದ್ದು ಎಚ್ಎಎಲ್ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಮದುವೆ ಆಗೋದಾಗಿ ನಂಬಿಸಿ ಮಹಿಳೆಗೆ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ವಂಚನೆ ಎಸಗಿದ ಆರೋಪ ಕೇಳಿಬಂದಿದೆ. ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಡ್ತೀನಿ ಅಂತ ನಂಬಿಸಿದ್ದು 1 ವರ್ಷದಲ್ಲಿ 2-3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರಂತೆ. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಮಹಿಳೆ ಗಂಭೀರ ಆರೋಪ ಮಾಡಿದ್ದಾರೆ. ಇದೀಗ ಕೆಲ ಖಾಸಗಿ ಫೋಟೋ ವಿಡಿಯೋಸ್ಗಳನ್ನ ಇಟ್ಕೊಂಡು ವಂಚಿಸಿದ್ದಾರೆ, ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ಡಿಜಿ ಐಜಿಪಿಗೆ ಮಹಿಳೆ ದೂರನ್ನ ನೀಡಿದ್ದಾರೆ. ಈ ಮಧ್ಯೆ ಇನ್ಸ್ಪೆಕ್ಟರ್ ಹಾಗೂ ಸಂತ್ರಸ್ತೆಯ ವಾಟ್ಸ್ಆಪ್ ಚಾಟ್ ಸೀಕ್ರೆಟ್ ಕೂಡ ರಿವೀಲ್ ಆಗಿದೆ. ಹಂಗೆ ಪರಿಚಯ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣಂತೆ, ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನೋ ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ. ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ, ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘ ಹಾಗೂ ಕನ್ನಡಪರ ಹೋರಾಟಗಾರರ ಒಕ್ಕೂಟದ ವತಿಯಿಂದ ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗಿದೆ. ಸರ್ಕಾರದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರ ಯಾವುದೇ ಬೇಡಿಕೆ ಕೂಡ ಈಡೇರಿಸ್ತಾ ಇಲ್ಲ. ಹೀಗಂತ ಸರ್ಕಾರದ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ರೈತರು, ಕನ್ನಡಪರ ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ದೀಪಾವಳಿ ಮತ್ತು ಛತ್ ಹಬ್ಬದ ಹಿನ್ನೆಲೆಯಲ್ಲಿ ನೈಋತ್ಯ ರೈಲ್ವೆ ವಿಶೇಷ ರೈಲುಗಳನ್ನು ಬಿಟ್ಟಿದೆ. ನೈಋತ್ಯ ರೈಲ್ವೆಯಿಂದ ದೇಶದ ವಿವಿಧ ಭಾಗಗಳಿಗೆ 164 ವಿಶೇಷ ರೈಲುಗಳನ್ನು ಬಿಡಲಾಗಿತ್ತು. 1 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ವಿಶೇಷ ರೈಲು ಮೂಲಕ ಸಂಚರಿಸಿದ್ದು ಸುಮಾರು 10 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸಿದೆ ಅಂತ ನೈಋತ್ಯ ರೈಲ್ವೆ ಸಿಪಿಆರ್ಒ ಮಂಜುನಾಥ್ ಕನಮಡಿ ಮಾಹಿತಿ ನೀಡಿದ್ದಾರೆ. ದೀಪಾವಳಿಗಾಗಿ ರಾಜ್ಯದಲ್ಲಿ 24 ರೈಲುಗಳು ಸಂಚರಿಸಿವೆ ಅಂತ ತಿಳಿಸಿದ್ದಾರೆ. ಬಲಿಪಾಡ್ಯಮಿ ಹಿನ್ನೆಲೆಯಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳಲ್ಲಿ ಗೋಪೂಜೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಗೋವು ಪೂಜೆ ಮಾಡಲಾಗಿದೆ. ಬೆಂಗಳೂರಿನ ಕಾರಂಜೆ ಆಂಜನೇಯ ದೇವಸ್ಥಾನದಲ್ಲಿ ಗೋಪೂಜೆ ನೆರವೇರಿಸಲಾಯಿತು. ತುಮಕೂರಿನ ಶಿರಾನಗರದಲ್ಲಿ ZBS ಗ್ರೂಪ್ನಿಂದ ಮುಸ್ಲಿಂ ಜೋಡಿಗಳ ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಲಾಯಿತು. ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಸದಸ್ಯ ಬುರ್ಹಾನ್ ಮೊಹಮ್ಮದ್ ಸಹೋದರರ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ನ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು. 20ಕ್ಕೂ ಹೆಚ್ಚು ಜೋಡಿಗಳಿಗೆ ವಿವಾಹವನ್ನು ನೆರವೇರಿಸಲಾಯಿತು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನ್ಯೂಸ್ 18ನ ಟಾಕ್ ಟಾನಿಕ್ನಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ. ಜಾತೀಯತೆ, ಧರ್ಮ ಕಲಹ, ಜಾತಿಗಳಿಂದ ಯಾರಿಗೆ ಲಾಭ, ಹೀಗೆ ಸಮಾಜದ ಬಗ್ಗೆ ದಿನೇಶ್ ನೇರವಾಗಿ ಮಾತನಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಸಂಪೂರ್ಣ ಸಂದರ್ಶನ ಇಂದು ಸಂಜೆ 6:30ಕ್ಕೆ ನ್ಯೂಸ್ 18 ಡಿಜಿಟಲ್ ಅಲ್ಲಿ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ.
ಈಗ ಈ ಜಾತಿಯಿಂದ ರಕ್ಷಣೆ ಸಿಕ್ಕುವಂಥ ಜಾಸ್ತಿ ಆಗೋಗಿದೆ, ಅಥವಾ ಈ ಕೋಮುವಾದದಿಂದ ಕೂಡ ರಕ್ಷಣೆ ಸಿಕ್ಕುವಂಥ ಜಾಸ್ತಿ ಆಗೋಗಿದೆ. ಏನಾಗ್ತದೆ, ಅವ್ರು ಏನೇ ತಪ್ಪು ಮಾಡಿರಲಿ, ನಮ್ಮ ಜಾತಿಯವ್ರು ಬಿಡಿ, ಅದೊಂದು ಪ್ರೊಟೆಕ್ಷನ್. ಈಗ ಒಬ್ಬ ಅಧಿಕಾರಿ ಒಂದು ಭ್ರಷ್ಟ ಆಗಿರ್ಬೋದು, ಬಟ್ ನಮ್ಮ ಜಾತಿಯವನಾದರೆ ಅವ್ನಿಗೆ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಅದೇ ರೀತಿ ಈಗ ಧರ್ಮ ಆಧಾರಿತ ಯಾರೇ ಅವರು ಏನೇ ಅವರು ಕೆಟ್ಟ ಕೆಲಸ ಮಾಡಿರಲಿ, ಅವರು ನಮ್ಮ ಧರ್ಮದವರು, ಅವ್ರಿಗೆ ವೋಟ್ ಹಾಕೋಣ. ಸೊ ಇದೇನಾಗ್ತದೆ, ಇದು ನಿಜವಾದಂಥ ಪ್ರತಿಭೆಗೆ ಇದು ಅಡಚಣೆ. ನಮ್ಮ ಹಿಂದೂ ಧರ್ಮದಲ್ಲಿ ಜಾತಿಗಳು ಬಂದುಬಿಟ್ಟಿದೆ. ಸೊ ಇದನ್ನು ನಿವಾರಣೆ ಇದನ್ನು ಹೋಗಲಾಡಿಸ್ಬೇಕು ಅಂತೇಳಿ ಭಾಳಷ್ಟು ದಾರ್ಶನಿಕರು ಪ್ರಯತ್ನ ಮಾಡಿದ್ದಾರೆ. ಈ ನಾವೆಲ್ಲ ಒಂದೇ ಮನುಕುಲದವರು ಅಂತೆಲ್ಲ ಹೇಳ್ಕೊಂಡು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತ ನಾರಾಯಣ ಗುರು ಎಲ್ಲ ಅವರು ಹೇಳಿದ್ದಾರೆ. ಅದೇ ಥರ ಅನೇಕ ಜನ ಮಾಡಿದ್ದಾರೆ. ಬಟ್ ಹೋಗ್ಲಾಡ್ಸಿ ಈಗ ಬಸವಣ್ಣ ಮಾಡಿದ್ರು, ಈಗ ಲಿಂಗಾಯತ ಅದೇ ಒಂದು ಜಾತಿ ಆಯಿತು, ಅವರಲ್ಲಿ ಉಪಜಾತಿಗಳು. ಇದು ನಮ್ಮ ದೇಶದಲ್ಲಿರುವಂಥ ಒಂದು ವ್ಯವಸ್ಥೆ. ಇದು ಹೆಂಗೆ ಹೊರಗೆ ಬರೋದು?